ಮಂಗಳೂರಿನ ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆ ಮತ್ತು ಆರೋಗ್ಯ ಭಾರತಿ ಮಂಗಳೂರು ಇವರ ಜಂಟಿ ಸಹಯೋಗದಲ್ಲಿ ಆಟಿ ಅಮಾವಾಸ್ಯೆಯ ಪ್ರಯುಕ್ತ ಉಚಿತ ಹಾಲೆಮರದ ಕಷಾಯ ವಿತರಣಾ ಕಾರ್ಯಕ್ರಮವು ನಡೆಯಿತು. ಬೆಳ್ಳಂಬೆಳಿಗ್ಗೆಯೇ ಅನೇಕರು ಬಂದು ಪ್ರಯೋಜನವನ್ನು ಪಡೆದುಕೊಂಡರು. ಕರಾವಳಿಯ ಸಾಂಪ್ರದಾಯಿಕ ಹಾಗೂ ಆಚರಣೆಯ ಮಹತ್ವ ಹೊಂದಿರುವ ಆಟಿ ಅಮಾವಾಸ್ಯೆ ಅಂಗವಾಗಿ ಸಾರ್ವಜನಿಕರ ಆರೋಗ್ಯ ರಕ್ಷಣೆಯ ಉದ್ದೇಶದಿಂದ ಉಚಿತವಾಗಿ ಹಾಲೆಮರದ ಕಷಾಯವನ್ನ ವಿತರಿಸುವ ಕಾರ್ಯಕ್ರಮವನ್ನು ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯವರು ಹಮ್ಮಿಕೊಂಡರು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ವೇಳೆ ಆರೋಗ್ಯ ಭಾರತಿ ಪ್ರಾಂತ ಉಪಾಧ್ಯಕ್ಷರಾದ ಡಾಕ್ಟರ್ ಮುಳಿ ಮೋಹನ್ ಚೂಂತಾರ್ ಅವರು ಮಾತನಾಡಿ, ನಾವು ತಿನ್ನುವ ಆಹಾರವೇ ಔಷಧಿಯಾಗಬೇಕು ಎಂಬ ನಿಟ್ಟಿನಲ್ಲಿ ತುಳುನಾಡಿನ ಜನರು ಈ ಸಂಸ್ಕೃತಿಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಅಂಗವಾದಂತಹ ಈ ಆಷಾಢ ತಿಂಗಳ ಅಮಾವಾಸ್ಯೆ ದಿನವನ್ನು ನಾವೆಲ್ಲ ಹಾಲೆಮರದ ಕಷಾಯವನ್ನು ಕುಡಿದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಒಂದು ವಿಶಿಷ್ಟವಾದಂತಹ ಸಂಪ್ರದಾಯ. ನಾವು ತಿನ್ನುವ ಆಹಾರವೇ ನಮ್ಮ ಔಷಧಿ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ತುಳುನಾಡಿನ ಜನರು ಈ ಸಂಸ್ಕೃತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇವೆ. ಇದರ ಮಹತ್ವವನ್ನು ಸಾರಲಿಕ್ಕೆ ಪ್ರತಿ ವರ್ಷ ನಿರಂತರವಾಗಿ ನಮ್ಮ ಡಾಕ್ಟರ್ ಸಚಿನ್ ನಡ್ಕ ಅವರ ನೇತೃತ್ವದಲ್ಲಿ ಈ ಒಂದು ಹಾಲೆಮರದ ಕಷಾಯವನ್ನು ವಿತರಿಸುವ ಕಾರ್ಯಕ್ರಮವನ್ನು ಕಳೆದ 5-6 ವರ್ಷಗಳಿಂದ ಆರೋಗ್ಯ ಭಾರತಿ ಜೊತೆಗೆ ಸೇರಿಕೊಂಡು ಮಾಡ್ತಾ ಇದ್ದೇವೆ. ಬಹಳಷ್ಟು ಮಂದಿಗೆ ಉಚಿತವಾಗಿ ಈ ಒಂದು ಹಾಲೆಮರದ ಕಷಾಯವನ್ನು ನೀಡಿ ಜನರ ಆರೋಗ್ಯದ ಕಾಳಜಿಯನ್ನು ಸದಾ ನಿರಂತರವಾಗಿ ಕಾಯ್ದುಕೊಳ್ಳುವಲ್ಲಿ ನಮ್ಮ ವೇದಂ ಆರೋಗ್ಯ ಆಸ್ಪತ್ರೆ ಮುಂಚೂಣಿಯಲ್ಲಿದೆ. ಇದೇ ರೀತಿ ಇವರು ಸಾರ್ವಜನಿಕ ಬದುಕಿನಲ್ಲೂ ಈ ರೀತಿ ಜನರ ಆರೋಗ್ಯವನ್ನು ಹಿತವನ್ನು ಕಾಪಾಡುವ ಕೆಲಸವನ್ನು ಆರೋಗ್ಯ ಭಾರತೀಯ ಜೊತೆ ಸೇರಿಕೊಂಡು ನಿರಂತರವಾಗಿ ಮಾಡಲಿ ಮತ್ತು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನಾನು ಮನದಾಳದಿಂದ ಹಾರೈಸುತ್ತೇನೆ. ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯ ಆಡಳಿತ ನಿರ್ದೇಶಕರು ಮತ್ತು ಆರೋಗ್ಯ ಭಾರತಿ ಜಿಲ್ಲಾ ಉಪಾಧ್ಯಕ್ಷರಾದ ಡಾಕ್ಟರ್ ಸಚಿನ್ ನಡ್ಕ ಅವರು ಮಾತನಾಡಿ, 2013ರಿಂದ ನಿರಂತರವಾಗಿ ಕಷಾಯವನ್ನ ವಿತರಿಸುತ್ತಿದ್ದೇವೆ. ತುಳುನಾಡಿನ ಸಂಸ್ಕೃತಿಯನ್ನ ಉಳಿಸುವುದು ನಮ್ಮ ಕರ್ತವ್ಯ ಎಂದ ಅವರು, ಉಚಿತ ಕಷಾಯವನ್ನ ಪಡೆದು ನಿಮ್ಮ ಆರೋಗ್ಯದ ರಕ್ಷಣೆಯನ್ನ ಕಾಪಾಡಿಕೊಳ್ಳಿ ಎಂದು ಹೇಳಿದರು. ಅದರ ನಂತರ ನಿರಂತರವಾಗಿ ನಾವು ಕೊಡ್ತಾ ಇದ್ದೇವೆ. ಕಾರಣ ಒಂದು ನಮ್ಮ ಕಲ್ಚರ್, ನಮ್ಮ ತುಳುನಾಡಿನ ಒಂದು ಕಲ್ಚರ್, ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಜನ್ರೇಷನ್ ಇರ್ಬೋದು ಅಥವಾ ಮುಂದಿನ ಜನ್ರೇಷನ್ ಇರ್ಬೋದು, ಅವರ ರೆಸ್ಪಾನ್ಸಿಬಿಲಿಟಿ. ಸೊ ಆ ನಿಟ್ಟಿನಿಂದ ನಾವು ಮಾಡ್ತಿದ್ದೇವೆ. ಅದೇ ರೀತಿ ನಾವು ಆಯುರ್ವೇದ ಕಲಿತ ಮೇಲೆ ಸಪ್ತಪರ್ಣ ಅಂತ ಹೇಳುವಂಥ ಒಂದು ಗಿಡದ ರಸ ಕುಡಿದ್ರೆ, ಅದು ಸ್ವರಸ ಅಥವಾ ಕಷಾಯ ಕುಡಿದ್ರೆ ನಮ್ಮ ದೇಹದಲ್ಲಿರುವಂಥ ಜಂತು ಹುಳಗಳು, ಈ ಕಾಲದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಹೊಟ್ಟೆಯಲ್ಲಿ ಹುಳಗಳು ಎಲ್ಲ ಜಾಸ್ತಿ, ಅಂದರೆ ನಾವು ಕುಡಿಯುವಂಥ ನೀರು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ದೇಹಕ್ಕೆ ಸಿಗ್ತದೆ. ಅದೇ ರೀತಿ ಇದು ಕುಡಿಯೋದರಿಂದ ನಮ್ಮ ಹೊಟ್ಟೆಯಲ್ಲಿರುವಂಥ ಬೇರೆ ಬೇರೆ ಜಂತುಗಳು ನಾಶ ಆಗಿ, ಈ ಕಾಲದಲ್ಲಿ ಮುಖ್ಯವಾಗಿ ಈ ಕಾಲದಲ್ಲಿ ನಮ್ಮ ಇಮ್ಯುನಿಟಿ ತುಂಬ ಲೋ ಇರ್ತದೆ. ಅಂದರೆ ಇದು ಸಂಧಿಕಾಲ, ಉತ್ತರಾಯಣ ಮತ್ತು ದಕ್ಷಿಣಾಯನ ಮಧ್ಯದಲ್ಲಿ ಬಂದು ಈ ಕಾಲದಲ್ಲಿ ನಮಗೆ ಸ್ಪೆಷಲಿ ಆಟಿ ತಿಂಗಳಲ್ಲಿ ನಮ್ಮ ಓವರಾಲ್ ಇಮ್ಯುನಿಟಿ ತುಂಬ ಕಮ್ಮಿ ಇರುತ್ತೆ. ಸೊ ಆ ಕಾಲದಲ್ಲಿ ಈ ಔಷಧಿಗಳನ್ನು ತಗೊಳ್ತಾ ಇದ್ದರೆ ಖಂಡಿತವಾಗಿ ಮುಂದೆ ಬರುವಂಥ ಬೇರೆ ಬೇರೆ ಕಾಯಿಲೆಗಳನ್ನು ನೀವು ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳುವಂಥದ್ದು ನಾವು ಬುಕ್ಕಲ್ಲಿ ನೋಡ್ತೇವೆ. ಸಪ್ತಪರ್ಣ ಅಂತ ಹೇಳುವಂಥ ಗಿಡವನ್ನು ಬೇರೆ ಬೇರೆ ಕಷಾಯಗಳಿಗೆ ನಾವು ಯೂಸ್ ಮಾಡ್ತೇವೆ. ಬಟ್ ಈ ದಿವಸ ಅದರ ಎಫಿಕಸಿ ಜಾಸ್ತಿ ಇದೆ ಅಂತ ಹೇಳಿ ನಮ್ಮ ಬುಕ್ಕಲ್ಲಿ ಸಹ ಹೇಳಿದ್ರು. ಸೊ ಎಸಿ ಪೊಣ್ಣ ಸಂತೋಷ್ ಕುಮಾರ್ ಅವರು ಮಾತನಾಡಿ, ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯವರು ಪ್ರತಿ ವರ್ಷವೂ ಹಲವಾರು ಸಮಾಜಮುಖಿ ಸೇವೆಯನ್ನ ಮಾಡುತ್ತಾ ಬಂದಿರುತ್ತಾರೆ. ಅದರಲ್ಲಿ ಆಟಿ ಅಮಾವಾಸ್ಯೆಯ ದಿನ ಹಾಲೆಮರದ ಉಚಿತ ಕಷಾಯವನ್ನ ವಿತರಿಸುತ್ತಿದ್ದು, ಎಲ್ಲರೂ ಇದರ ಸದುಪಯೋಗವನ್ನ ಪಡೆದುಕೊಳ್ಳಿ ಎಂದು ಹೇಳಿದರು. ಅವರನ್ನು ಸ್ವೀಕಾರ ಮಾಡಿಕೊಂಡು ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ಇವರು ಸಿದ್ಧಹಸ್ತರು. ಮತ್ತು ಇವತ್ತಿನ ದಿನದಲ್ಲಿ ಈ ಒಂದು ಆಟಿ ಕಷಾಯ ಅನ್ನುವಂಥದ್ದು ಸಾರ್ವಜನಿಕವಾಗಿ ಉಚಿತವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ಹಲವು ವರ್ಷಗಳಿಂದ ಇದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದನ್ನು ಮಂಗಳೂರಿನ ನಗರ ಪ್ರದೇಶದಲ್ಲಿರುವಂಥ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಇದರಿಂದ ನಿಮ್ಮ ಕಂಪ್ಲೀಟ್ ದೇಹದಲ್ಲಿರುವಂತಹ ನಂಜು ಅನ್ನು ಹೊರಗೆ ಹಾಕಿ ನಿಮ್ಮ ನಂಜು ನಿರೋಧಕ ಶಕ್ತಿಯನ್ನು
ಉತ್ತಮಗೊಳಿಸುವಂಥ ವ್ಯವಸ್ಥೆ ಅನ್ನುವಂಥ ಈ ಕಷಾಯಕ್ಕಿದೆ. ಹಾಗಾಗಿ ಹೋಗಿ ಇದು ಏನು ಸಣ್ಣ ಕೆಲಸವಲ್ಲ. ಇಲ್ಲಿಯ ನಗರ ಪ್ರದೇಶಗಳಲ್ಲಿರುವಂಥವರಿಗೆ ಇದು ಸಿಗುವಂಥದ್ದೇ ಒಂದು ಸುಲಭದ ಮಾತಲ್ಲ. ಆ ಒಂದು ನಿಟ್ಟಿನಲ್ಲಿ ಇವರು ಹಲವು ವರ್ಷಗಳಿಂದ ಈ ಒಂದು ಆಟಿ ಕಷಾಯವನ್ನು ಕುಡಿದು ಆರೋಗ್ಯವನ್ನು ಸುಧಾರಿಸಿಕೊಳ್ಳುವಲ್ಲಿ ಇವರು ಮಾಡಿರುವಂತಹ ಒಂದು ಕಲ್ಪನೆ ಇದು ಸತತವಾಗಿ ಹಲವು ವರ್ಷಗಳಿಂದ ನಡೆಸಿಕೊಂಡು ಬಂದಿರುವಂತಹದ್ದು. ಈ ಸಂದರ್ಭದಲ್ಲಿ ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯ ಡಾಕ್ಟರ್ ಅನುಷಾಚಿ, ಆರೋಗ್ಯ ಭಾರತಿ ವಿಭಾಗದ ಸಂಯೋಜಕರಾದ ಪುರುಷೋತ್ತಮ ದೇವಸ್ಯ, ಕಾರ್ಯದರ್ಶಿ ಉಮೇಶ್ ಪ್ರಭು, ಜಿಲ್ಲಾಧ್ಯಕ್ಷರಾದ ಈಶ್ವರ್ ಭಟ್ ಪಲ್ಲಾಡೆ, ಜೊತೆ ಕಾರ್ಯದರ್ಶಿ ದಿನೇಶ್ ಚಂದ್ರಗಿರಿ, ಕಾರ್ಯದರ್ಶಿ ರವೀಶ್ ಯೋಗಗುರು, ಸದಸ್ಯರಾದ ವಿಕ್ರಮ್ ಕದ್ರಿ ಮತ್ತಿತರರು ಉಪಸ್ಥಿತರಿದ್ದರು. ಕದ್ರಿ ಮತ್ತು ವೆಲೆನ್ಸಿಯಾದಲ್ಲಿರುವ ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯಲ್ಲಿ ಹಾಲಿಮರದ ಕಷಾಯವನ್ನ ವಿತರಿಸಲಾಯಿತು. ಶರಸಾದ್ಯನ್, ವಿ4 ನ್ಯೂಸ್, ಮಂಗಳೂರು.